ಪತ್ನಿಯಿಂದಲೇ ನಿವೃತ್ತ ಅಧಿಕಾರಿ ಓಂ ಪ್ರಕಾಶ್ ಅವರ ಹತ್ಯೆಯಾಗಿದೆ. ಬ್ರೂಟಲ್ ಮರ್ಡರ್ ಹಿಂದೆ ಯಾವ ರೀತಿಯೆಲ್ಲ ಪ್ರಯತ್ನಗಳಾಗಿತ್ತು ಅನ್ನೋ ವಿಷಯವೂ ಎಳೆಯಾಗಿ ಬಯಲಾಗ್ತಾ ಇದೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚೋ ಮೂಲಕ ನಂತರ ಕೈಕಾಲನ್ನ ಕಟ್ಟು ಹಾಕಿ ಚಿತ್ರಹಿಂಸೆ ನೀಡಿ ಕೊಲೆಗೈಲಾಗಿದೆ. 10 ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಪತ್ನಿ ಪಲ್ಲವಿ. ಓಂ ಪ್ರಕಾಶ್ ಹತ್ಯೆ ನಡೆದ ಸ್ಥಳದಲ್ಲಿ 2 ಚಾಕು ಮತ್ತು ಬಾಟಲ್ ಪತ್ತೆಯಾಗಿದೆ. ಪತ್ನಿ ಹಾಗೂ ಮಗಳು ಇಬ್ಬರಿಂದಲೂ ಕೂಡ ಕೊಲೆ ನಡೆದಿರೋ ಶಂಕೆ ಇದೆ. 2 ಚಾಕು ಹಾಗೂ 1 ಬಾಟಲ್ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಪತ್ನಿ ಪಲ್ಲವಿ, ಪುತ್ರಿ ಕೃತಿ ಇಬ್ಬರನ್ನ ವಿಚಾರಣೆಗೆ ಈಗ ಖಾಕಿ ಪಡೆ ಒಳಪಡಿಸಿದೆ. ಪತ್ನಿಯಿಂದಲೇ ನಿವೃತ್ತ ಡಿಜಿ ಓಂ ಪ್ರಕಾಶ್ ಬ್ರೂಟಲ್ ಮರ್ಡರ್ ನಡೆದಿದ್ದು, ಮರ್ಡರ್ಗೂ ಮುನ್ನ ಯಾವ ರೀತಿಯಾಗಿ ಇವರುಗಳು ಪ್ಲಾನ್ ಮಾಡಿಕೊಂಡಿದ್ರು, ಅದಕ್ಕೆ ಬಳಕೆ ಮಾಡಿದಂತಹ ವಸ್ತುಗಳೇನು ಅನ್ನೋದೆಲ್ಲವೂ ಕೂಡ ಈಗ ಸ್ಪಾಟ್ ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ಖಾರದ ಪುಡಿ ಅಲ್ಲಿ ಚೆಲ್ಲಿದ್ದಾರೆ, ಅರ್ಥಾತ್ ಅಂದ್ರೆ ಅವರ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಲಾಗಿದೆ. ಆ ನಂತರದಲ್ಲಿ ಅವರ ಕೈ ಕಾಲನ್ನ ಕಟ್ಟೋ ಮೂಲಕವಾಗಿ ನಂತರ ಚಾಕುವಿನಿಂದ ಸಿಕ್ಕ ಗಡೆಗಳಲ್ಲಿ ಸುಮಾರು 8 ರಿಂದ 10 ಬಾರಿ ಇರಿಯಲ್ಪಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ 2 ಚಾಕು ಇತ್ತು. ಹಾಗಾಗಿ ಪಲ್ಲವಿ ಮತ್ತು ಅವರ ಪುತ್ರಿ ಕೃತಿ ಇಬ್ಬರೂ ಕೂಡ ಈ 2 ಚಾಕುಗಳ ಮೂಲಕ ಚುಚ್ಚಿದ್ದಾರಾ ಅನ್ನುವಂತಹ ಅನುಮಾನದ ಮೇರೆಗೆ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಜೊತೆಗೆ 1 ಬಾಟಲ್ ಕೂಡ ಲಭ್ಯವಾಗಿದೆ. ಆ ಬಾಟಲ್ನ ಯಾತಕ್ಕಾಗಿ ತಂದಿದ್ರು ಮತ್ತು ಅದರಿಂದ ಏನಾದರೂ ಅವರ ಊಟದಲ್ಲಿ ಅವರಿಗೆ ಮತ್ತೆ ಬರೆಸುವಂತಹ ಪ್ರಯತ್ನಗಳಾಗಿತ್ತಾ, ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಸ್ಥಳ ಮಹಜರನ್ನ ಮಾಡಲಾಗಿದೆ. ಸದ್ಯ ಪೊಲೀಸರ ಪಡೆ ನಿವೃತ್ತ ಅಧಿಕಾರಿಯ ಮನೆಯ ಸುತ್ತ ಆವರಿಸಿದೆ. ಈ ಕೊಲೆಯ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಕೂಡ ತನಿಖೆ ಕೈಗೊಂಡಿದ್ದಾರೆ.